ग्रीव साध साध सब नेक हैं, आप अपनी ठोरे। जो सतलोक ले जावेंगे वो साधु कोई और। ಈಗ ನಾವು ಇಲ್ಲಿಂದಂತೂ ಹೋಗಬೇಕು. ನೀವು ಶರೀರವನ್ನು ಬಿಟ್ಟು ಹೋದಾಗ ಮೇಲೆ ಹೋಗಿ ಎಲ್ಲಿ ನೋಡಿದರೂ ಸಹ ಈ ದಾಸನ ರೂಪದಲ್ಲಿ ಆ ಕಬೀರ ಪರಮೇಶ್ವರ ನಿಮಗೆ ಕಾಣುವರು. ಮತ್ತು ಇಲ್ಲಿ ಕಾಲನ ದೂತರು ಸಂತರಾಗಿ ಏನು ಬಂದಿದ್ದಾರೆ, ಅವರ ರೂಪವಿರುವುದು, ಆದರೆ ಅಲ್ಲಿ ಕಾಲನು ನಿಂತಿರುವನು. ಈಗ ಅಲ್ಲಿ ಯಾವ ಗುರುವಿನ ಶರಣದಲ್ಲಿ ಅವರಿರುವರೋ ಅಲ್ಲಿ ಹೋಗಿ ಅವರ ಗುರುವರ ಬಳಿಗೆ ಹೋಗುತ್ತಾರೆ. ಅವರು ನೇರವಾಗಿ ಅಲ್ಲಿ ನಿಂತಿದ್ದಾರೆ ಗುರುಗಳೆಂದು ಅವನ ಎಲ್ಲಾ ಶಿಷ್ಯರು ಅವನ ಬಳಿ, ಇವನ ಶಿಷ್ಯರು ಇವನ ಬಳಿ ಹೋಗುತ್ತಾರೆ. ಹೀಗೆ ಅಲ್ಲಿ ಕಾಲನೂ ಸಹ ಬರುತ್ತಾನೆ, ತಾನು ಕಳುಹಿಸಿರುವ ಸಂತರ ರೂಪದಲ್ಲಿ ಜೀವಿಗಳ ನಾಶ ಮಾಡಲು. ಮತ್ತು ಪರಮಾತ್ಮ ಬರುತ್ತಾರೆ, ತಾನು ಕಳುಹಿಸಿರುವ ಸಂತನ ರೂಪದಲ್ಲಿ ಜೀವಿಗಳ ವಿಕಾಸ ಮಾಡಲು. ಹಾಗಾಗಿ ಈ ದಾಸನ ರೂಪದಲ್ಲಿ ನಿಮಗೆ ಅಲ್ಲಿ ಪರಮಾತ್ಮ ಸಿಗುತ್ತಾರೆ. ನಿಮಗೆ ಇನ್ನೊಂದು ಸಲಹೆಯನ್ನು ನೀಡಲಾಗುತ್ತದೆ. ಅಂದರೆ ಯಾವಾಗ ನೀವು ಗುರುಗಳ ಬಳಿ ಹೋಗುತ್ತೀರೋ, ಪ್ರಣಾಮ ಮಾಡುತ್ತೀರೋ, ಆಗ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಸತ್ಯನಾಮದ ಸ್ಮರಣೆ ಅವಶ್ಯ ಮಾಡಿ. ಪ್ರಥಮ ಮಂತ್ರ ಸಿಕ್ಕಿದ್ರೆ ಪ್ರಥಮ ಮಂತ್ರದ್ದು ಅವಶ್ಯ ಮಾಡಿ. ಈಗ ಪ್ರಣಾಮ ಮಾಡುತ್ತಲೂ ಸಹ ನೀವು ಒಂದು ಶ್ವಾಸದ ಸ್ಮರಣೆಯನ್ನು ಸುಲಭವಾಗಿ ಮಾಡಬಹುದು. ಮತ್ತು ಅದರಿಂದ ಏನಾಗುವುದು ಅಂದ್ರೆ, ಇಲ್ಲಂತೂ ನಿಮಗೆ ಅಭ್ಯಾಸವಾಗಿರುತ್ತದೆ, ಭಕ್ತಿಯನ್ನಂತೂ ಮಾಡಲೇಬೇಕು. ಹಾಗಾಗಿ ಇದರಿಂದ ಏನಾಗುವುದು ಅಂದ್ರೆ, ನೀವು ಅಲ್ಲಿ ಹೋದಾಗ ತ್ರಿಕುಟಿ ಇದೆ, ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಂದು ತಿಳಿಯಿರಿ ತ್ರಿಕುಟಿಯನ್ನು. ಅಲ್ಲಿ ನೀವು ತಲುಪಿದಾಗ ಅಲ್ಲಿ ನಿಮಗೆ ಪರಮಾತ್ಮ ಸಿಗುವರು ಈ ದಾಸನ ರೂಪದಲ್ಲಿ. ಮತ್ತು ಅಲ್ಲಿ ಕಾಲನು ಮೋಸ ಮಾಡಲು ಈ ದಾಸನ ರೂಪವನ್ನು ಧರಿಸಬಹುದು. ಆಗ ಆ ಸಮಯದಲ್ಲಿ ನೀವು ಸ್ಮರಣೆ ಮಾಡಬೇಕು ಸತ್ಯನಾಮದ್ದು. ಏಕೆಂದ್ರೆ ಅಲ್ಲಿ ಹೋದಾಗ ಸತ್ಯನಾಮವೇ ಇರುವುದು ನಿಮ್ಮ ಬಳಿ. ಸಾರನಾಮವಂತೂ ಇರುವುದೇ, ಸತ್ಯನಾಮವೂ ಸಹ ಇರುವುದು. ಅಲ್ಲಿ ಸತ್ಯನಾಮ ಮತ್ತು ಸಾರನಾಮದ ಜಪ ಮಾಡಬೇಕು. ಸತ್ಯನಾಮದ ಜಪ ಮಾಡಿದ ಮಾತ್ರಕ್ಕೆ ಮತ್ತು ಪ್ರಥಮ ಮಂತ್ರವೇ ಪ್ರಾಪ್ತವಿದ್ದರೆ ಅದರಲ್ಲಿ ಪ್ರಥಮ ಮತ್ತು ಲಾಸ್ಟ್ನ 2 ಮಂತ್ರಗಳೇನಿವೆ, ಆ 7 ಮಂತ್ರಗಳಲ್ಲಿ 2 ಮಂತ್ರಗಳು ಸಹ ಅದ್ಭುತ ಮಂತ್ರಗಳಾಗಿವೆ. ಇವುಗಳನ್ನು ಜಪಿಸುವುದರಿಂದಲೂ ಏನಾಗುವುದು ಅಂದ್ರೆ, ಒಂದೊಮ್ಮೆ ಎದುರಲ್ಲಿ ಕಾಲನು ಪರಮಾತ್ಮನ ಬದಲಿಗೆ ಸ್ವಯಂ ಈ ದಾಸನ ರೂಪ ಮಾಡಿ ನಿಂತುಕೊಂಡರೆ ಸ್ಮರಣೆಯಿಂದ ಅವನ ಮುಖವು ಬದಲಾಗುತ್ತದೆ, ಅವನ ಆವರಣವು ಕಳಚುವುದು, ಅವನ ವಾಸ್ತವಿಕ ಆ ವಿರೂಪ ಮುಖ ಕಾಣುತ್ತದೆ. ನಂತರ ಸ್ವತಃ ನೀವು ದೂರವಾಗುತ್ತೀರಿ ಮತ್ತು ಅತ್ತ ಇತ್ತ ನೋಡುವಿರಿ. ಈಗ ಸ್ವಲ್ಪ ಪ್ರಸಂಗವನ್ನು ಹೇಳುತ್ತೇನೆ ನಿಮಗೆ, ಏಕೆಂದ್ರೆ ಸತ್ಸಂಗದಲ್ಲಿ ಬಹಳಷ್ಟು ಸೂಚನೆಗಳನ್ನು ನೀಡಬೇಕಾಗುತ್ತದೆ. ಈಗ ಸ್ಮರಣೆ ಮಾಡಿದರೂ ಸಹ ಮುಖ ಬದಲಾಗದಿದ್ದರೆ ನಿಮ್ಮ ಒರಿಜಿನಲ್ ಗುರುಗಳು ಮತ್ತು ಒರಿಜಿನಲ್ ಗಾಡ್ ಆಗಿದ್ದಾರೆ. ಒಂದು ಸಮಯ ಒಬ್ಬ ಚಂದ್ರವಿಜಯ ಹೆಸರಿನ ರಾಜನಿದ್ದ. ಅವನ ಇಂದ್ರಮತಿ ಹೆಸರಿನ ರಾಣಿ ಇದ್ದಳು. ಅವಳು ಬಹಳ ಭಕ್ತೆಯಾಗಿದ್ದಳು ಭಗವಂತನದ್ದು. ಹಿಂದಿನ ಜನ್ಮದ ಪುಣ್ಯದಿಂದಲೇ ಒಳ್ಳೆಯ ಆತ್ಮಗಳು ರಾಜರಾಗುತ್ತಾರೆ, ರಾಣಿಯಾಗುತ್ತಾರೆ. ಮತ್ತು ಅಷ್ಟೊಂದು ಸುಖವಿದ್ದರೂ ಸಹ ಯಾರು ಪರಮಾತ್ಮನ ಬಯಕೆಯಲ್ಲಿ, ಭಗವಂತನ ಭಕ್ತಿಯಲ್ಲಿ ತೊಡಗಿರುತ್ತಾರೋ ಆ ಪುಣ್ಯಾತ್ಮರು ವಿಶೇಷರಾಗಿರುತ್ತಾರೆ. ಆ ತಾಯಿ ಏನಿದ್ದಳು, ಒಬ್ಬ ಗುರು ಮಾಡಿಕೊಂಡಿದ್ದಳು. ಆ ಗುರು ಹೇಳಿದ, ಭಗವಂತ ವಿಷ್ಣು, ಭಗವಂತ ಶಿವನ ಭಕ್ತಿ ಮಾಡಬೇಕು, ಶ್ರೀರಾಮನ ಭಕ್ತಿ ಮಾಡಬೇಕು, 68 ತೀರ್ಥಗಳ ಯಾತ್ರೆಯನ್ನು ಮಾಡಬೇಕು, ಏಕಾದಶಿಯ ವ್ರತವನ್ನು ಮಾಡಬೇಕು. ಈಗ ಒಂದು ನಿಯಮವಿದೆ, ಹೇಳ್ತಾರೆ, ಧನ್ ಚಾಹೆ ತೋ ದಾನ್ ಕರ್ ಅವ್ರ ಮೋಕ್ಷ ಚಾಹೆ ಭಜ್ ರಾಮ್. ಹಾಗಾಗಿ ನಾವು ಈ ಕಾಲನ ಲೋಕದಲ್ಲಿ ಇರಬೇಕಾದ್ರೆ ಧನವೂ ಕೂಡ ಬೇಕಾಗುತ್ತದೆ ಮತ್ತು ರಾಮನನ್ನು ಸಹ ಪ್ರಾಪ್ತಿಸಬೇಕಾಗಿದೆ. ಅದಕ್ಕಾಗಿ ನಾವು ದಾನ ಕೂಡ ಮಾಡಬೇಕು ಮತ್ತು ನಿಜನಾಮವನ್ನು ಸಹ ಜಪಿಸಬೇಕು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.gurumaharaja.com.
ಜಗದ್ಗುರು ರಾಮ್ಪಾಲ್ಜಿ.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302